ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಸಾಲ, ಗಾಯ, ಬೆಂಕಿ ಮತ್ತು ಚಿಂತೆಗಳನ್ನು ಯಾವತ್ತೂ ಸಣ್ಣದೆಂದು ತಿಳಿದುಕೊಳ್ಳಬೇಡಿ, ಏಕೆಂದರೆ ಇವುಗಳಿಗೆ ದೊಡ್ಡದಾಗಿ ಬೆಳೆದು ಜೀವ ಮತ್ತು ಜೀವನ ಹಾಳು ಮಾಡುವ ಸಾಮರ್ಥ್ಯವಿದೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಈ ವರ್ಷದ ಆದಾಯ ಮತ್ತು ಫಲ ಮತ್ತು ಕಂದಾಯ ಫಲ ತಿಳ್ಕೊಳ್ಳೋಣ. ಸಂವತ್ಸರದ ಫಲವನ್ನು ನಾವು ತಿಳ್ಕೊಳ್ಳೋಣ. ಈಗ ಈ ವರ್ಷದಲ್ಲಿ ರಾಜರುಗಳ ಯುದ್ಧದಿಂದ ಪ್ರಜೆಗಳು ಕಷ್ಟವನ್ನು ಅನುಭವಿಸುತ್ತಾರೆ. ಮಳೆ ಬೆಳೆಗಳು ಮಧ್ಯಮವಾಗಿರುತ್ತದೆ. ಕೆಂಪು ಭತ್ತ, ತೊಗರಿ, ಕಡಲೆ ಮೊದಲಾದ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ. ಜನರಿಗೆ ಶಸ್ತ್ರ, ಚೋರ, ಅಗ್ನಿ, ಕ್ಷಾಮಾದಿಗಳ ಬಾಧೆ ಹೆಚ್ಚು. ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುತ್ತದೆ. ಚಂದನ, ಅಗುರು, ಕಸ್ತೂರಿ, ಹವಳ, ಕೆಂಪು ಬಟ್ಟೆ ಇವುಗಳ ಅಭಿವೃದ್ಧಿಯಾಗಿ ಇವುಗಳ ಬೆಲೆ ಸ್ವಲ್ಪ ಕಡಿಮೆಯಾಗುವುದು. ಪಶುಗಳು ಅನಾರೋಗ್ಯದಿಂದಲೂ ಮೇವಿನ ಕೊರತೆಯಿಂದಲೂ ಸ್ವಲ್ಪ ಹಾಲು ಕೊಡುತ್ತವೆ. ಗೊತ್ತಾಯ್ತಾ? ಈ ವರ್ಷ ನೀಲನಾಮವು ಮೇಘವು ಮೇರುವಿಗೆ ಆಗ್ನೇಯ ದಿಕ್ಕಿನಲ್ಲಿ ಹುಟ್ಟಿ ನೀಲವಾದ ಮೇಘಮಾಲೆಗಳಿಂದ ಕೂಡಿ ಹೆಚ್ಚಾದ ಮಳೆಯನ್ನು ಸುರಿಸುತ್ತದೆ. ಮಳೆ 2 ಕೊಳಗ, ಗಾಳಿ 3 ಕೊಳಗ, ಕೊಳಗು 60 ಗಾವದ ವಿಸ್ತೀರ್ಣ ಉಳ್ಳದ್ದಾಗಿಯೂ ಇರುತ್ತದೆ. ಮಳೆಯ ಒಟ್ಟು 20 ಭಾಗಗಳಲ್ಲಿ 10 ಭಾಗ ಸಮುದ್ರದಲ್ಲೂ 6 ಭಾಗ ಪರ್ವತಗಳಲ್ಲೂ ಉಳಿದ 4 ಭಾಗ ಭೂಮಿಯ ಮೇಲೆ ಬೀಳುತ್ತದೆ. ಈ ವರ್ಷ ಚೈತ್ರ ಶುಕ್ಲ ಪಂಚಮಿ ಶನಿವಾರ 13/4/2024 ರಾತ್ರಿ ಸಮಯದಲ್ಲಿ ರವಿಯು ನಿರಯಣ ಮೇಷರಾಶಿಯನ್ನು ಪ್ರವೇಶಿಸುವುದರಿಂದ ಪೈರುಗಳಿಗೆ ಅಭಿವೃದ್ಧಿಯೂ ಸುಭಿಕ್ಷವೂ ಪ್ರಜೆಗಳಿಗೆ ಆರೋಗ್ಯವೂ ಉಂಟಾಗುತ್ತದೆ. ಈ ವರ್ಷ ಜ್ಯೇಷ್ಠ ಶುಕ್ಲ ಪೌರ್ಣಿಮಾ ಶನಿವಾರ 22/6/2024 ಹಗಲಿನಲ್ಲಿ ರವಿಯು ಆರ್ದ್ರಾ ನಕ್ಷತ್ರವನ್ನು ಪ್ರವೇಶಿಸುವುದರಿಂದ ಪ್ರಪಂಚಕ್ಕೆ ಪೀಡೆ, ಸಸ್ಯನಾಶ, ಅಲ್ಪವೃಷ್ಟಿ. 22/6/2024 3 ದಿನಗಳ ಕಾಲ ಭೂಮಿಗೆ ರಜೋತ್ಪತ್ತಿ ಉಂಟಾಗುವುದರಿಂದ ಆ ದಿನಗಳಲ್ಲಿ ಭೂಮಿಯಲ್ಲಿ ಬಿತ್ತನೆ ಕೆಲಸ ಮಾಡಬಾರದು. ಈಗ ನಾವು ಚಂದ್ರಚಾರ ಫಲಂ ತಿಳ್ಕೊಳ್ಳೋಣ. ಈ ವರ್ಷ ಜ್ಯೇಷ್ಠ ಶುಕ್ಲ ಪ್ರಥಮ ಶುಕ್ರವಾರ ಬಂದಿರುವುದರಿಂದ ಅತಿವೃಷ್ಟಿ, ಸುಭಿಕ್ಷ ಉಂಟಾಗುತ್ತದೆ. ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುವುದು. ಸ್ತ್ರೀಯರು ಸದಾ ಕಾಮಾಸಕ್ತರಾಗಿರುತ್ತಾರೆ. ಈ ವರ್ಷ ಆಷಾಢ ಶುಕ್ಲ ನವಮಿ ದಿನ ಸ್ವಾತಿ ನಕ್ಷತ್ರ ಬಂದಿರುವುದರಿಂದ ಗಾಳಿ ಬಡಿತ ಹೆಚ್ಚು. ಭೂಮಿಯಲ್ಲಿ ಬಿತ್ತನೆ ಮಾಡಬಾರದು. ಈ ವರ್ಷ ಆಷಾಢ ಕೃಷ್ಣ ಏಕಾದಶಿ ದಿನ ರೋಹಿಣಿ ನಕ್ಷತ್ರ ಬಂದಿರುವುದರಿಂದ ಸಸ್ಯಗಳು ಮಧ್ಯಮವಾಗಿ ಫಲಿಸುತ್ತದೆ. ಈಗ ಆದಾಯ ವ್ಯಯಗಳನ್ನು ನಾವು ತಿಳ್ಕೊಳ್ಳೋಣ. ಈಗ ಮೇಷ ಮತ್ತು ವೃಶ್ಚಿಕ ರಾಶಿಗೆ ಆದಾಯ 8, ವ್ಯಯ 14, ಆರೋಗ್ಯ 2, ಅನಾರೋಗ್ಯ 3, ರಾಜಪೂಜಾ 5, ರಾಜಕೋಪ 6, ಸುಖ 3, ದುಃಖ 3. ಇದು ಮೇಷ ಮತ್ತು ವೃಶ್ಚಿಕ ರಾಶಿಗೆ. ಈಗ ನೆಕ್ಸ್ಟ್ ವೃಷಭ ಮತ್ತು ತುಲಾ ರಾಶಿಗೆ ಆದಾಯ 2, ವ್ಯಯ 8. ನೋಡಿ, ಆದಾಯಕ್ಕಿಂತ ವ್ಯಯನೇ ಜಾಸ್ತಿ ಇವರಿಗೆ. ಅನಾರೋಗ್ಯ 6, ಆರೋಗ್ಯ 6, ಅನಾರೋಗ್ಯ 4, ಪರವಾಗಿಲ್ಲ. ರಾಜಪೂಜಾ 5, ರಾಜಕೋಪ 2, ಪರವಾಗಿಲ್ಲ. ಸುಖ 6, ದುಃಖ 3, ಅದು ಪರವಾಗಿಲ್ಲ. ಮಿಥುನ ಮತ್ತು ಕನ್ಯಾ ರಾಶಿಗೆ ಆದಾಯ 5, ವ್ಯಯ 5, ಅಷ್ಟು ಬರುತ್ತೆ, ಅಷ್ಟು ಹೊಟ್ಟೋಗತ್ತೆ. ಆರೋಗ್ಯ 1, ಅನಾರೋಗ್ಯ 1, ಸಮ. ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ಇವಾಗ ಕರ್ಕಾಟಕ ರಾಶಿಗೆ ಆದಾಯ 5, ವ್ಯಯ 11, ಆರೋಗ್ಯ 5, ಅನಾರೋಗ್ಯ 1, ರಾಜಪೂಜಾ 2, ರಾಜಕೋಪ 6, ಸುಖ 6, ದುಃಖ 3. ಸಿಂಹ ರಾಶಿಗೆ ಆದಾಯ 2, ವ್ಯಯ 14, ಆರೋಗ್ಯ 13, ಅನಾರೋಗ್ಯ 0, ಪರವಾಗಿಲ್ಲ, ಅನಾರೋಗ್ಯ ಇಲ್ಲ ಇವರಿಗೆ. ಸಿಂಹರಾಶಿಗೆ ರಾಜಪೂಜಾ 5, ರಾಜಕೋಪ 6, ಸುಖ 3, ದುಃಖ 3. ಇವಾಗ ಧನುಸ್ಸು ಮೀನರಾಶಿಗೆ ಆದಾಯ 11, ವ್ಯಯ 5, ಆರೋಗ್ಯ 0, ಅನಾರೋಗ್ಯ 4, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3, ಪರವಾಗಿಲ್ಲ. ಮಕರ ಮತ್ತು ಕುಂಭಕ್ಕೆ
ಆದಾಯ 14, ವ್ಯಯ 14. ನೋಡಿ ಅಷ್ಟು 14 ಬರುತ್ತೆ, 14 ಕೊಟ್ಟೋಗುತ್ತೆ. ಆರೋಗ್ಯ 1, ಅನಾರೋಗ್ಯ 6. ಭಾಳ ಕಷ್ಟ, ಕಾಯಿಲೆಗಳು ಜಾಸ್ತಿ ಇವರಿಗೆ, ಮಕರ ಮತ್ತು ಕುಂಭಕ್ಕೆ. ರಾಜಪೂಜ 5, ರಾಜಕೋಪ 6, ಕೋಪನೂ ಜಾಸ್ತಿ. ಸುಖ 3, ದುಃಖ 3, ಪರವಾಗಿಲ್ಲ. ಈಗ ನಾವು ಕಂದಾಯ ಫಲವನ್ನು ತಿಳ್ಕೊಳ್ಳೋಣ. ಕಂದಾಯದ ಸಂಖ್ಯೆಯು ಬೆಸವಾಗಿದ್ದರೆ ದ್ರವ್ಯ ಲಾಭ, ಸಮಸಂಖ್ಯೆಯಾದರೆ ಶುಭಾಶುಭಗಳೆರಡು ಸಮನಾಗಿರುತ್ತದೆ. 0 ಆದರೆ ಯಾವ ಫಲವೂ ಇಲ್ಲ, ಅಶುಭ. ಮೊದಲನೆಯ 0 ಆದರೆ ವ್ಯಾಧಿ ಬಾಧೆ, ಎರಡನೆಯದು 0 ಆದರೆ ಮನಸ್ಸಿನಲ್ಲಿ ಭಯ, ಮೂರನೆಯದು 0 ಆದರೆ ದ್ರವ್ಯ ನಷ್ಟ, 3 0 ಆದರೆ ಕಷ್ಟಗಳು ಹೆಚ್ಚು. ಕಂದಾಯ ಸಂಖ್ಯೆ ಹೆಚ್ಚಾದಷ್ಟು ಫಲ ಹೆಚ್ಚು. ಮೊದಲ ಕಂದಾಯವು ಚೈತ್ರಾದಿ 4 ತಿಂಗಳು, ಎರಡನೆಯದು ಶ್ರಾವಣಾದಿ 4 ತಿಂಗಳು, ಮೂರನೆಯದು ಮಾರ್ಗಶಾದಿ 4 ತಿಂಗಳು. ಆಯಾ ಫಲವನ್ನು ಆಯಾ ನಕ್ಷತ್ರವನ್ನು ಪಡ್ಕೊತಾರೆ. ಈಗ ಕಂದಾಯದ ಫಲ ಜನ್ಮ ನಕ್ಷತ್ರ ಅಶ್ವಿನಿಗೆ ಪ್ರಥಮ ಪಾದ ಪ್ರಥಮ ಕಂದಾಯ 2, ದ್ವಿತೀಯ ಕಂದಾಯ 1, ತೃತೀಯ ಕಂದಾಯ 0. ಭರಣಿಗೆ ಪ್ರಥಮ ಕಂದಾಯ 5, ದ್ವಿತೀಯ ಕಂದಾಯ 2, ತೃತೀಯ ಕಂದಾಯ 3. ಕೃತಿಕಾಕ್ಕೆ ಪ್ರಥಮ ಕಂದಾಯ 0, ದ್ವಿತೀಯ ಕಂದಾಯ 0, ತೃತೀಯ ಕಂದಾಯ 1. ರೋಹಿಣಿ ನಕ್ಷತ್ರದವರಿಗೆ ಪ್ರಥಮ ಕಂದಾಯ 3, ದ್ವಿತೀಯ ಕಂದಾಯ 1, ತೃತೀಯ ಕಂದಾಯ 4. ಮೃಗಶಿರ ನಕ್ಷತ್ರದವರಿಗೆ ಪ್ರಥಮ ಕಂದಾಯ 6, ದ್ವಿತೀಯ ಕಂದಾಯ 2, ತೃತೀಯ ಕಂದಾಯ 2. ಆರಿದ್ರ ನಕ್ಷತ್ರದವರಿಗೆ ಪ್ರಥಮ ಕಂದಾಯ 1, ದ್ವಿತೀಯ ಕಂದಾಯ 0, ತೃತೀಯ ಕಂದಾಯ 0. ಪುನರ್ವಸು ನಕ್ಷತ್ರದವರಿಗೆ ಪ್ರಥಮ ಕಂದಾಯ 4, ದ್ವಿತೀಯ ಕಂದಾಯ 1, ತೃತೀಯ ಕಂದಾಯ 3. ಪುಷ್ಯ ನಕ್ಷತ್ರದವರಿಗೆ ಪ್ರಥಮ ಕಂದಾಯ 7, ದ್ವಿತೀಯ ಕಂದಾಯ 2, ತೃತೀಯ ಕಂದಾಯ 1. ಆಶ್ಲೇಷ ನಕ್ಷತ್ರದವರಿಗೆ ಪ್ರಥಮ ಕಂದಾಯ 2, ದ್ವಿತೀಯ ಕಂದಾಯ 0, ತೃತೀಯ ಕಂದಾಯ 4. ಮಖ ನಕ್ಷತ್ರದವರಿಗೆ ಪ್ರಥಮ ಕಂದಾಯ 5, ದ್ವಿತೀಯ ಕಂದಾಯ 1, ತೃತೀಯ ಕಂದಾಯ 2. ಪುಬ್ಬ ನಕ್ಷತ್ರದವರಿಗೆ ಪ್ರಥಮ ಕಂದಾಯ 0, ದ್ವಿತೀಯ ಕಂದಾಯ 2, ದ್ವಿತೀಯ ಕಂದಾಯ ತೃತೀಯ ಕಂದಾಯ 0. ಇವಾಗ ಉತ್ತರ ನಕ್ಷತ್ರದವರಿಗೆ ಪ್ರಥಮ ಕಂದಾಯ 3, ದ್ವಿತೀಯ ಕಂದಾಯ 0, ತೃತೀಯ ಕಂದಾಯ 3. ಹಸ್ತ ನಕ್ಷತ್ರದವರಿಗೆ ಪ್ರಥಮ ಕಂದಾಯ 6, ದ್ವಿತೀಯ ಕಂದಾಯ 1, ತೃತೀಯ ಕಂದಾಯ 1. ಚಿತ್ತ ನಕ್ಷತ್ರದವರಿಗೆ ಪ್ರಥಮ ಕಂದಾಯ 1, ದ್ವಿತೀಯ ಕಂದಾಯ 2, ತೃತೀಯ ಕಂದಾಯ 4. ಸ್ವಾತಿ ನಕ್ಷತ್ರದವರಿಗೆ ಪ್ರಥಮ ಕಂದಾಯ 4, ದ್ವಿತೀಯ ಕಂದಾಯ 0, ತೃತೀಯ ಕಂದಾಯ 2. ವಿಶಾಖ ನಕ್ಷತ್ರದವರಿಗೆ ಪ್ರಥಮ ಕಂದಾಯ 7, ದ್ವಿತೀಯ ಕಂದಾಯ 1, ತೃತೀಯ ಕಂದಾಯ 0. ಅನುರಾಧ ನಕ್ಷತ್ರದವರಿಗೆ ಪ್ರಥಮ ಕಂದಾಯ 2, ದ್ವಿತೀಯ ಕಂದಾಯ 2, ತೃತೀಯ ಕಂದಾಯ 3. ಜ್ಯೇಷ್ಠ ನಕ್ಷತ್ರದವರಿಗೆ ಪ್ರಥಮ ಕಂದಾಯ 5, ದ್ವಿತೀಯ ಕಂದಾಯ 0, ತೃತೀಯ ಕಂದಾಯ 0. ಮೂಲಾ ನಕ್ಷತ್ರದವರಿಗೆ ಪ್ರಥಮ ಕಂದಾಯ 0, ದ್ವಿತೀಯ ಕಂದಾಯ 1, ತೃತೀಯ ಕಂದಾಯ 4. ಪೂರ್ವಾಷಾಢ ನಕ್ಷತ್ರದವರಿಗೆ ಪ್ರಥಮ ಕಂದಾಯ 3, ದ್ವಿತೀಯ ಕಂದಾಯ 2, ದ್ವಿತೀಯ ಕಂದಾಯ ತೃತೀಯ ಕಂದಾಯ 2. ಉಷಾ ನಕ್ಷತ್ರದವರಿಗೆ ಪ್ರಥಮ ಕಂದಾಯ 6, ದ್ವಿತೀಯ ಕಂದಾಯ 0, ತೃತೀಯ ಕಂದಾಯ 0. ಶ್ರವಣ ನಕ್ಷತ್ರದವರಿಗೆ ಪ್ರಥಮ ಕಂದಾಯ 1, ದ್ವಿತೀಯ ಕಂದಾಯ 1, ತೃತೀಯ ಕಂದಾಯ 3. ಧನಿಷ್ಠ ನಕ್ಷತ್ರದವರಿಗೆ ಪ್ರಥಮ ಕಂದಾಯ 4, ದ್ವಿತೀಯ ಕಂದಾಯ 2, ತೃತೀಯ ಕಂದಾಯ 1. ಶತಭಿಷ ನಕ್ಷತ್ರದವರಿಗೆ ಪ್ರಥಮ ಕಂದಾಯ 7, ದ್ವಿತೀಯ ಕಂದಾಯ 0, ತೃತೀಯ ಕಂದಾಯ 4. ಪೂರ್ವಾಭಾದ್ರ ನಕ್ಷತ್ರದವರಿಗೆ ಪ್ರಥಮ ಕಂದಾಯ 2, ದ್ವಿತೀಯ ಕಂದಾಯ 1, ತೃತೀಯ ಕಂದಾಯ 2. ಉತ್ತರಾಭಾದ್ರ ನಕ್ಷತ್ರದವರಿಗೆ ಪ್ರಥಮ ಕಂದಾಯ 5, ದ್ವಿತೀಯ ಕಂದಾಯ 2, ತೃತೀಯ ಕಂದಾಯ 0. ಹೀಗೆ ಕಂದಾಯ ಪದ ಹೆಚ್ಚಾದಷ್ಟು ನಮಗೆ ಲಾಭ, ಕಡಿಮೆ ಆದಷ್ಟು ಇದು ಕಡಿಮೆ ಇದಾಗತ್ತೆ. ಗೊತ್ತಾಯ್ತಾ? ಅಶ್ವಿನಿ ಮತ್ತು ಆಶ್ಲೇಷ ನಕ್ಷತ್ರ ಕ್ಷೇಮ ಈ ಸರಿ ರಾಜ್ಯದಲ್ಲಿ 24/2024ರಿಂದ 21/31/7/2024 ಕ್ಷೇಮ, ರಾಜ್ಯದಲ್ಲಿ ಅನ್ಯೋನ್ಯ ಕಲಹ ಉಂಟಾಗತ್ತೆ. ಮಕ ಮತ್ತು ಚಿತ್ತ ಇದರಲ್ಲಿ 31/7/2024ರಿಂದ 22/9/2000 ಅನಾವೃಷ್ಟಿ ಉಂಟಾಗತ್ತೆ. ಸ್ವಾತಿ ಮತ್ತು ಅನುರಾಧ 23/9/2024ರಿಂದ 26/10/2000 ಅನಾವೃಷ್ಟಿ ಉಂಟಾಗತ್ತೆ. ಜ್ಯೇಷ್ಠ ಮತ್ತು ರೇವತಿ ಇದರಿಂದ 9/4/2000ರಿಂದ 26/10/2000ರಿಂದ 24/4/2000ರಿಂದ 29/3/2000 ಸುವೃಷ್ಟಿ ಉಂಟಾಗತ್ತೆ ಅಂತ ಇದೆ. ಇವತ್ತು ನಾವು ಈ ಕಂದಾಯದ ಫಲವನ್ನು ತಿಳ್ಕೊಂಡು ಈಗ ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 9/4/2024 ಮಂಗಳವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ. ಇವತ್ತಿಂದ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಚೈತ್ರ ಶುಕ್ಲ ಪಕ್ಷದ ತಿಥಿ ತಿಥಿ ಪಾಡ್ಯ, ರಾತ್ರಿ 8:32. ಯುಗಾದಿ ಹಬ್ಬ ಇವತ್ತು. ನಕ್ಷತ್ರ ರೇವತಿ, ಬೆಳಿಗ್ಗೆ 7:32. ಮಳೆ ರೇವತಿ 3ನೇ ಪಾದ.
ರಾಹುಕಾಲ 3:30ರಿಂದ 5:03 ತನಕ ಇದೆ. ಕುಳಿಕ ಕಾಲ 12:25ರಿಂದ 1:57 ತನಕ ಇದೆ. ಯಮಗಂಟೆ ಕಾಲ 9:19ರಿಂದ 10:52 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಇವತ್ತಿಂದ ಎಲ್ಲ ಈ ವರ್ಷ ಪೂರ್ತಿ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಅದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.